ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ಕ್ರಷರ್ ಬಂಡೆ ಕುಸಿದು 7 ಮಂದಿ ಕಾರ್ಮಿಕರು ಮೃತಪಟ್ಟ ದಾರುಣ ಘಟನೆ ಸಂಭವಿಸಿದೆ. ಹೌದು, ಕಾವೇರಿ ಕ್ರಷರ್ ಕಂಪನಿಗೆ ಸೇರಿದ ಸ್ಥಳದಲ್ಲಿ ಬೆಳಗ್ಗೆ ಸುಮಾರು 7:30ಕ್ಕೆ ಹಿಟಾಚಿಯಲ್ಲಿ ಕೆಲಸ ಮಾಡುವಾಗ ಮೇಲಿನಿಂದ ದೊಡ್ಡ ಬಂಡೆಯೊಂದು ಹಠಾತ್ತನೆ ಕೆಳಗೆ ಬಿದ್ದಿದೆ. ಇನ್ನು ಕೆಳಗೆ ಕೆಲಸ ಮಾಡುತ್ತಿದ್ದ 7 ಕಾರ್ಮಿಕರು ಬಂಡೆಯ ಅಡಿಯಲ್ಲಿ ಸಿಲುಕಿ ದಾರುಣ ಸಾವನ್ನಪ್ಪಿದ್ದಾರೆ. 5 ಜನರಿಗೆ ತೀವ್ರ ಮಟ್ಟದ ಗಾಯಗಳಾಗಿದ್ದು ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಈ ಸಂಬಂಧ ತಾವರೆಕೆರೆ ಠಾಣೆಯಲ್ಲಿ ಕ್ರಷರ್ ಮಾಲೀಕ ಆನಂದ ಸ್ವಾಮಿ ಎಂಬುವವರ ಮೇಲೆ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಇನ್ನು ದಾರುಣ ಘಟನೆ ನಡೆದ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ವಿಷಾದ ವ್ಯಕ್ತಪಡಿಸಿ ಕಲ್ಲು ಕ್ವಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಜೀವ ರಕ್ಷಣೆ ಹಾಗೂ ಭದ್ರತೆ ಒದಗಿಸುವುದು ಕ್ವಾರಿ ಮಾಲೀಕರ ಕರ್ತವ್ಯವಾಗಿದೆ. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದಿದ್ದಾರೆ. ಇನ್ನು ಈ ಘಟನೆ ಸಂಬಂಧ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಕೂಡ ವಿಷಾದ ವ್ಯಕ್ತಪಡಿಸಿ ಕ್ರಷರ್ ಮಾಲೀಕನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸಮೀಪದಲ್ಲಿ ಮಾಗಡಿ ರಸ್ತೆಯಲ್ಲಿ 2 ಕ್ವಾರಿಲಿ ಕುಸಿತ ಆಗಿದೆ ಅಂತೇಳಿ ವರದಿ ಬಂದಿದೆ. ಸುಮಾರು 6ರಿಂದ 7 ಜನಕ್ಕೆ ಮಣ್ಣು ಕುಸಿತಾಗಿ ಸತ್ತಿದ್ದಾರೆ ಅಂಥೇಳಿ ಮಾಹಿತಿ ಬಂದಿದೆ. 2 ಬಾಡಿ ಸಿಕ್ಕಿದೆ ಅಂತ ವರದಿ ಕೂಡ ಕೊಟ್ಟಿದ್ದಾರೆ. ಮಿಕ್ಕಿದ ಎಂಟೈರ್ ಟೀಮ್ ಎಲ್ಲ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ಮೈಸನ್ ಜಿಯಾಲಜಿ, ನಮ್ಮ DC ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬ್ಲಾಸ್ಟಿಂಗ್ ಏನು ಆಗಿಲ್ಲ ಅಂತ ವಿಚಾರ ತಿಳಿಸಿದ್ರು. ಸೊ ನಾನು ಈಗ ಮಧ್ಯಾಹ್ನದೊಳಗಡೆ ಅಫಿಷಿಯಲ್ ಆಗಿ ರಿಪೋರ್ಟ್ನ ತರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಏನು ಮಾಡಬೇಕು, ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಜಾಗೃತಿ ಕ್ರಮ ಕೈಗೊಳ್ಳಬೇಕು, ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಕೂಡ ಅಫಿಷಿಯಲ್ ಆಗಿ ವರದಿನ ನಾನು ತರಿಸ್ಕೊಳ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸ್ಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀನಿ. ಯಾಕೆಂದರೆ ಯಾವುದೇ ಕ್ವಾರಿಗಳು ನಡೆಸ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ನಿರ್ದಿಷ್ಟವಾದಂಥ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಕೂಡ ನಾನು ಗಮನಿಸ್ತೇನೆ. ಸ್ಥಳೀಯ ಶಾಸಕರ ಆರೋಪಿಸುವ ಪ್ರಕಾರ ಸರ್, ಹಿಂದೆ ಚಿರತೆ ಇದೇ ಥರ ಬ್ಲಾಸ್ಟ್ ಆಗಿ ಚಿರತೆ ಸತ್ತೋಗಿತ್ತು. ಹಾಗೂ ಅರಣ್ಯಾಧಿಕಾರಿಗಳು ತನಿಖೆಗೆ ಆದೇಶ ಮಾಡಿ ಇದು ಸೀರಿಯಸ್ ಆಗಿ ಆಗಲಿಲ್ಲ, ಮುಚ್ಚಾಕೋ ಪ್ರಯತ್ನ ಆಗ್ತಾ ಇದೆ. ನಮ್ಮ MLA ಕೂಡ ತಿಳಿಸಿದ್ದಾರೆ, ನನಗೆ MLA ಕೂಡ ತಿಳಿಸಿದ್ದಾರೆ. ನಾನು ಅಫಿಷಿಯಲ್ ಆಗಿ ನಾನು ರಿಪೋರ್ಟ್ ತರಿಸ್ಕೊಂಡೇ ನಾನು ಮಾತಾಡ್ತೀನಿ. ನಾನು ತಿಳಿಸ್ತೀನಿ. ನೋಡಪ್ಪ, ಎಷ್ಟು ಜನ ಸತ್ತಿದ್ದಾರೆ, ಏನಾಗಿದೆ, ಫಸ್ಟು ಮಾಹಿತಿ ಬರಲಿ. ಪರಿಹಾರ ಬಂದ ತಕ್ಷಣ ಯಾರು ಸತ್ತಿರೋ ತಕ್ಷಣ ಬಂದ್ಬಿಡಲ್ಲ. ಪರಿಹಾರದಕ್ಕೆಲ್ಲ ಪ್ರೊಸೀಜರ್ ಇದೆ. ಖಂಡಿತ ಯಾರಿಗೇನು ಪರಿಹಾರ ಕೊಡಬೇಕು ಕೊಡೋಣ. ಬಟ್ ಇಂಥ ಘಟನೆಗಳು ಆಗಬಾರ್ದಲ್ಲ, ಅದು ಭಾಳ ಮುಖ್ಯ ನನಗೆ. ಪರಿಹಾರಕ್ಕಿಂತ ಇಂಥ ಘಟನೆಗಳು ಮುಂದಕ್ಕೆ ಯಾವುದೂ ಆಗಬಾರ್ದು. ಇದು ಭಾಳ ನಾವು ಜಾಗೃತರಾಗಿ ಕೆಲಸ ಮಾಡಬೇಕು.